ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ನಾನು ಹಾಕೊಂಡಿರೋ ಬಟ್ಟೆನ ನೋಡಿ ತುಂಬಾನೇ ಆಡ್ಕೋತಿದಾರಲ್ಲ, ಯಾಕೆ ನಮ್ ಸಾಹೇಬ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಭೂಮಿ ನೋಡ್ಬೇಕಾದ್ರೆ, ನೋಡು ಭೂಮಿ, ನೀನು ಎಂತವಳು ಅಂತ ನನಗೆ ಗೊತ್ತು. ನಿನ್ಗೆ ಇದೆಲ್ಲ ಸೂಟ್ ಆಗೋದಿಲ್ಲ. ಗುಣದಲ್ಲಿ ನೀನು ಅಪರಂಜಿ, ನಿನಗೆ ಯಾರು ಸರಿಸಾಟಿ ಇಲ್ಲ ಅಂತ ಅವಳಿಗೆ ಸಮಾಧಾನ ಮಾಡ್ತಾನೆ. ನಿನ್ ಗುಣದ ಮುಂದೆ ಈ ಡ್ರೆಸ್ಸು ಮೇಕಪ್ ಎಲ್ಲ ಬೇಕಾ? ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀನ್ ಹೇಗಿದ್ಯೋ ಹಾಗೆ ಇರು, ನನಗ್ ಹಾಗೆ ಇಷ್ಟ. ನಿನ್ ಗುಣನ ನೋಡಿ ಇಷ್ಟಪಡೋರು ಈ ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ, ಅದ್ರಲ್ಲಿ ನಾನು ಒಬ್ಬ ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿ ತನ್ ಮನ್ಸಲ್ಲಿರೋ ವಿಷಯನ ಅಜಿತ್ ಹತ್ರ ಹೇಳ್ಬೇಕು ಅಂತ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಅಜಿತ್ಗೆ ಕಾಲ್ ಬರುತ್ತೆ. ನಾನು ಈ ಕಾಲ್ನ ಅಟೆಂಡ್ ಮಾಡ್ಬೇಕು, ಬರ್ತೀನಿರು ಅಂತ ಹೇಳಿ ಅಜಿತ್ ಆಚೆ ಹೋಗ್ಬೇಕಾದ್ರೆ, ಬನ್ನಿ ನಿಮಿಷ ಸಾಹೇಬ್ರೆ, ನೀವ್ ಹೋಗಿ ಕಾಲ್ ಅಟೆಂಡ್ ಮಾಡಿ, ಅಷ್ಟರಲ್ಲೇ ನಾನು ಸೀರೆ ಉಟ್ಕೊಂಡ್ ಬರ್ತೀನಿ ಅಂತ ಹೇಳಿ ಭೂಮಿ ರೆಡಿ ಆಗೋದಿಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ದೇವಯಾನಿ ಅಶ್ವಿನಿಗೆ ಕಾಲ್ ಮಾಡಿ ಅಂಜು ರೂಮ್ಗೆ ಬರೋದಿಕ್ಕೆ ಹೇಳ್ತಾಳೆ. ಏನು ಇಲ್ಲೇ ಇದ್ಕೊಂಡು ನನ್ನನ್ನ ಫೋನ್ ಮಾಡಿ ಕರಿತಿದ್ದೀರಲ್ಲ, ಡೈರೆಕ್ಟ್ ಆಗಿ ನನ್ನನ್ನ ಕೂಗ್ಬೋದಿತ್ತಲ್ವಾ ಅಂತ ಅಶ್ವಿನಿ ಕೇಳ್ಬೇಕಾದ್ರೆ, ಏನೇ ಮಾತಾಡ್ದೆ ನನ್ ಮಗಳ ಹತ್ರ ನೀನು? ಅವಳ ಮನ್ಸಿನ ಯಾಕೆ ಕೆಡಿಸಿದ್ಯಾ ನೀನು? ಯಾಕೆ ನಮ್ಗೆ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ಯಾ ಅಂತ ದೇವಯಾನಿ ರೇಗಾಡ್ಬೇಕಾದ್ರೆ, ನಾನು ಟಾರ್ಚರ್ ಮಾಡ್ತಿಲ್ಲ ಮೇಡಮ್, ಇರೋದನ್ನ ಹೇಳಿದೆ ಅಷ್ಟೇ. ಅಷ್ಟಕ್ಕೂ ಅಂಜು ಮತ್ತೆ ನಚಿಕೇತ್ ಎಂಗೇಜ್ಮೆಂಟ್ ನ ನೀವು ಪ್ಲಾನ್ ಮಾಡಿಲ್ಲ, ಮನೆಯವ್ರು ಬಲ್ವಂತ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅಂತ ಅಶ್ವಿನಿ ಕೇಳ್ತಾಳೆ. ನೋಡು ಅಶ್ವಿನಿ, ನಾನು ಸಮಾಧಾನವಾಗಿ ಹೇಳ್ತಾ ಇದೀನಿ ಕೇಳು, ನಿನ್ಗೇನ್ ಬೇಕೋ ಕೇಳು, ಕೊಡ್ತೀನಿ. ನಚ್ಚಿ ಆಸೆನ ಬಿಟ್ಬಿಡು ಅಂತ ದೇವಯಾನಿ ಹೇಳ್ತಾಳೆ. ಓ, ಆಫರ್ ಕೊಡ್ತಿದ್ದೀರಾ? ಸರಿ, ಹಾಗಾದ್ರೆ ಈ ಇಡೀ ಮನೆ ಆಸ್ತಿನ ನನ್ ಹೆಸರಿಗೆ ಬರ್ಸ್ಕೊಡಿ. ನನ್ ಮುಂದೆ ಇಡೀ ಮನೆ ಆಸ್ತಿ, ಇನ್ನೊಂದ್ ಕಡೆ ನಚಿಕೇತ್ನ ಇಟ್ರೆ ನಾನ್ ಸೆಲೆಕ್ಟ್ ಮಾಡೋದು ನಚಿಕೇತ್ನೆ. ನಿಮ್ಗೆ ಇದು ಓಪನ್ ಚಾಲೆಂಜ್. ನಿಮ್ ಮಗಳು ಎಂಗೇಜ್ಮೆಂಟ್ ನಚಿಕೇತ್ ಜೊತೆ ಆಗಿರ್ಬೋದು, ಆದ್ರೆ ಮದ್ವೆ ನನ್ ಜೊತೆನೆ ಆಗೋದು ಅಂತ ಅಶ್ವಿನಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ದೇವಯಾನಿ ಮತ್ತೆ ಅಂಜು ಇಬ್ರಿಗೂ ಶಾಕ್ ಆಗುತ್ತೆ. ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಹೇಳಿ ಅಶ್ವಿನಿ ಚಿಟ್ಕೆ ಹೊಡೆದು ಅವ್ರಿಗೆ ಚಾಲೆಂಜ್ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಈ ಕ್ಷಣದಿಂದ ಅಶ್ವಿನಿ ಅಂಜನ ಇನ್ನೊಂದ್ ಮುಖ ಏನು ಅನ್ನೋದನ್ನ ನೋಡ್ತಾಳೆ. ಅಜಿತ್ಗೆ ಹಾಕ್ಬೇಕಾಗಿರೋ ರಿಂಗ್ ನ ನಾನು ನಚಿಕೇತ್ಗೆ ಹಾಕ್ತೀನಿ ಅಂತ ಅಂಜು ಕೂಡ ಚಾಲೆಂಜ್ ಮಾಡ್ತಾಳೆ. ಇದನ್ನ ಕೇಳಿ ದೇವಯಾನಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹಾಗೆ ಅವಳನ್ನ ತಬ್ಕೊಂಡು ಖುಷಿ ಪಡ್ಬೇಕಾದ್ರೆ, ಮಾಮ್ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಅಂಜು ಅಲ್ಲಿಂದ ಹೊರಡ್ತಾಳೆ. ಈ ಅಶ್ವಿನಿಗೆ ಏನಾದ್ರೂ ಗತಿ ಕಾಣಿಸ್ಬೇಕಲ್ಲ ಅಂತ ದೇವಯಾನಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೆಯವರೆಲ್ರೂ ಸೇರಿ ಮಾತಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರು ರೆಡಿಯಾಗಿ ಅಲ್ಲಿಗೆ ಬರ್ತಾರೆ. ಆಹಾ, ಒಂದು ಜೋಡಿ ಬಂದಾಯ್ತು. ಈ ನಚ್ಚಿ ಎಲ್ಲೋದ ಅಂತ ಅಜ್ಜಿ ಕೇಳ್ಬೇಕಾದ್ರೆ, ಇನ್ನು ಬಂದಿಲ್ಲ ಅತ್ತೆ ಅಂತ ದೇವಯಾನಿ ಹೇಳ್ತಾಳೆ. ಸರಿ, ಬೇಗ ಕಾಲ್ ಮಾಡಿ ಕೇಳು ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಮಾಡ್ತಾ ಇದೀನಿ ಅತ್ತೆ ಅಂತ ಹೇಳಿ ದೇವಯಾನಿ ನಚ್ಚಿಗೆ ಕಾಲ್ ಮಾಡ್ತಾಳೆ. ಹಾಗೆ ಅವನ ಹತ್ರ ಮಾತಾಡಿ, ಅತ್ತೆ ಅವನು ಆನ್ ದ ವೇ ಇದಾನೆ, ಬರ್ತಾ ಇದಾನೆ, ಅಷ್ಟರಲ್ಲಿ ಅಂಜು ಕೂಡ ರೆಡಿಯಾಗಿ ಬರ್ತಾಳೆ ಅಂತ ದೇವಯಾನಿ ಹೇಳ್ತಾಳೆ. ಭೂಮಿ ಸಪ್ಪಗಿರೋದನ್ನ ನೋಡಿ ಅಜ್ಜಿ ಭೂಮಿನ ಹತ್ರ ಕರೀತಾರೆ. ಯಾಕಮ್ಮ ಭೂಮಿ, ಏನಾಯ್ತು ಈ ರೀತಿ ಇದೆಯಾ ಅಂತ ಕೇಳ್ಬೇಕಾದ್ರೆ, ಏ ಅಜ್ಜಿ, ನಿಮ್ಗ್ ಗೊತ್ತಾಗೋದಿಲ್ಲ, ಭೂಮಿ ಹಂಗಿದ್ರೇನೆ ಚಂದ ಅಂತ ಅಜಿತ್ ಹೇಳ್ಬೇಕಾದ್ರೆ, ಏಯ್ ಬಾರೋ ಇಲ್ಲಿ ಅಂತ ಅಜ್ಜಿ ಅಜಿತ್ನ ಕರೀತಾರೆ. ಏನಜ್ಜಿ, ವ್ಯಾಲೆಂಟೈನ್ಸ್ ಡೇಗೆ ಏನಾದ್ರೂ ಗಿಫ್ಟ್ ಕೊಡೋ ಪ್ಲಾನಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಗಿಫ್ಟ್ ಕೊಡ್ಬೇಕಾಗಿರೋದು ನೀವಿಬ್ರು ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ, ನೀನ್ ಕರೆಕ್ಟ್ ಆಗಿ ಹೇಳ್ದೆ ನೋಡು ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ ನೀವಿಬ್ರನ್ನ ಹನಿಮೂನ್ಗೆ ಕಳಿಸ್ಬೇಕಾದ್ರೇನೆ ಒಂದ್ ಮಾತ್ ಹೇಳಿದ್ದೆ, ನೆನ್ಪಿದ್ಯಾ ನಿಮ್ಗೆ ಅಂತ ಅಜ್ಜಿ ಕೇಳ್ಬೇಕಾದ್ರೆ, ಏನ್ ಹೇಳಿದ್ರಿ ಅಂತ ಅಜಿತ್ ತನ್ಗೆ ಗೊತ್ತಿಲ್ದೇ ಇರೋ ರೀತಿ ಕೇಳ್ತಿರ್ತಾನೆ. ಆ ಕಳ್ಳ, ಏನು ಗೊತ್ತಿಲ್ಲ ಅನ್ನೋ ತರ ಮಾತಾಡೋದ್ ನೋಡು. ನೀವಿಬ್ರು ಹೋಗೋವಾಗ ನಾವೆಲ್ಲರೂ ಒಂದ್ ಮಾತ್ ಹೇಳಿದ್ವಿ, ನೆನ್ಪಿದ್ಯಾ? ನೀವು ಆ ಕಡೆಯಿಂದ ಬರ್ಬೇಕಾದ್ರೆ ಇಬ್ರು 3 ಜನ ಆಗಿರ್ಬೇಕು, ಸಂತೋಷ ಸುದ್ದಿ ಹೇಳ್ಬೇಕು ಅಂತ ಹೇಳಿದ್ವಿ ತಾನೇ, ಮರ್ತೋಗ್ಬಿಟ್ಯಾ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಭೂಮಿ ಮತ್ತೆ ಅಜಿತ್ ಒದ್ದಾಡ್ತಿರ್ತಾರೆ. ನೀನು ಬರೀ ಪೊಲೀಸ್ ಕೇಸ್ ಅಂತ ಅಲ್ದಾಡ್ಬೇಡ, ಸ್ವಲ್ಪ ಸಂಸಾರದ ಕಡೆನೂ ಗಮನ ಕೊಡು ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಹಾ ಅಜ್ಜಿ, ನಿಮ್ ಆಶೀರ್ವಾದ ನಮ್ಮೇಲಿರ್ಲಿ, ಈಗ ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ, ಭೂಮಿ ಹೊರಡೋಣವಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ನಿಮ್ಮಿಬ್ರಿಗೂ ಶುಭವಾಗಲಿ ಅಂತ ಸತ್ಯನ ಹಾರೈಸ್ತಾರೆ. ಸರಿ ಆಯ್ತು, ಬರ್ತೀವಿ ಅಂತ ಹೇಳಿ ಅಜಿತ್ ಮತ್ತೆ ಭೂಮಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಅಜಿತ್ ಮತ್ತೆ ಭೂಮಿಗೋಸ್ಕರ ನಚಿಕೇತ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ನ ಮಾಡ್ಸಿರ್ತಾನೆ. ಅದನ್ನ ನೋಡಿ ಅಜಿತ್, ಇದೇ ಒಳ್ಳೆ ಸಮಯ ಅನ್ಸುತ್ತೆ, ನಾನಿವಾಗ ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ಭೂಮಿಗೆ ಪ್ರಪೋಸ್ ಮಾಡ್ತಾನೆ. ಅವಳು ಅದಕ್ಕೆ ಒಪ್ಕೊಂಡು ಅವನನ್ನ ತಬ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾಳೆ. ಹಾಗೆ ಐ ಲವ್ ಯು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ಅದರಿಂದ ಅಜಿತ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ರೆಕ್ಕೆನೇ ಇಲ್ದೆ ಆಕಾಶದಲ್ಲಿ ಹಾರಾಡ್ದಷ್ಟು ಅವನ್ಗೆ ಖುಷಿ ಆಗ್ತಿರುತ್ತೆ. ಭೂಮಿ, ನನಗೆ ಮತ್ತೆ ನಿನ್ನೆನೆ ಮದ್ವೆ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಜಿತ್ ಭೂಮಿಗೆ ಹೇಳ್ಬೇಕಾದ್ರೆ, ಸಡನ್ ಆಗಿ ಅದು ಅವನು ಕಾಣ್ತಿರೋ ಕನ್ಸು ಅಂತ ಅವನ್ಗೆ ಅರಿವಿಗೆ ಬರುತ್ತೆ. ಅಂದ್ರೆ, ಇಷ್ಟೊತ್ತು ನಾನು ಕನ್ಸ್ ಕಾಣ್ತಿದ್ನ
ಅಂತ ಅಜಿತ್ ಅವನ್ಗೆ ಹೇಳ್ಕೊತಾ ಇರ್ತಾನೆ. ಇಲ್ಲ, ಈ ಎಮೋಷನ್ಸ್ನೆಲ್ಲ ನಾನು ನನ್ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡಕ್ಕಾಗೋದಿಲ್ಲ. ನಾನ್ ಇವಾಗ್ಲೇ ಇವಳಿಗೆ ಪ್ರಪೋಸ್ ಮಾಡ್ಬೇಕು. ಭೂಮಿ, ಅದೇನಂದ್ರೆ ಅಂತ ಅನ್ಕೊಂಡು ಅಜಿತ್ ಭೂಮಿ ಹತ್ರ ಮಾತಾಡೋದಕ್ ಹೋದಾಗ ಅಷ್ಟ್ರಲ್ಲಿ ಲಕ್ಷ್ಮಿ ಅಕ್ಕನ್ ಕಾಲು ಭೂಮಿಗ್ ಬರುತ್ತೆ. ಭೂಮಿ ಮಾತಾಡ್ತಾ ಮಾತಾಡ್ತಾ ಹಾಗೆ ಸೈಡ್ ಹೋಗಿ ನಿಂತ್ಕೋತಾಳೆ. ಆಗ ಅಜಿತ್ ಅವಳ ಮಾತ್ ಮುಗ್ಸಿ ಬರೋಷ್ಟ್ರಲ್ಲಿ ಅವಳ ಹಿಂದೆ ಹೋಗಿ ನಿಂತ್ಕೊಂಡು ಪ್ರಪೋಸ್ ಮಾಡ್ತಾನೆ. ಸಾಹೇಬ್ರೆ, ಏನ್ ಹೇಳ್ತಿದಾರೆ ನೀವು? ಅಲ್ಲ, ನಾವು ಕಾಂಟ್ರಾಕ್ಟ್ ಮದ್ವೆ ಸೈನ್ ಮಾಡ್ಬೇಕಾದ್ರೇನೆ ಒಬ್ರಿಗೊಬ್ರಿಗೆ ಈ ರೀತಿ ಎಮೋಷನ್ ಬರ್ಬಾರ್ದು. ಆ ರೀತಿ ಎಮೋಷನ್ಸ್ ಏನಾದ್ರು ಬಂದ್ರೆ ಇನ್ನೊಬ್ರು ಅದನ್ನ ಬ್ರೇಕ್ ಮಾಡ್ಬೇಕು ಅಂತ ಮಾತಾಡ್ಕೊಂಡಿದ್ವಿ ತಾನೆ. ಮತ್ ಯಾಕೆ ನೀವ್ ಈ ರೀತಿ ಮಾಡ್ತಾ ಇದ್ದೀರಾ? ನನ್ಗೆ ಇದನ್ನ ಸಹಿಸ್ಕೊಳಕ್ ಆಗ್ದಿಲ್ಲ ಸಾಹೇಬ್ರೆ ಅಂತ ಭೂಮಿ ಕೋಪ ಮಾಡ್ಕೋತಾಳೆ. ನೋಡು ಭೂಮಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ನನ್ ಮನ್ಸಲ್ಲಿ ನಿಮ್ ಬಗ್ಗೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ನೋಡಿ ಸಾಹೇಬ್ರೆ, ಸಾಕು, ನಾನು ಇನ್ಯಾವತ್ತು ನಿಮ್ಮನ್ ಜೊತೆ ಇರೋದಿಲ್ಲ, ನಿಮ್ಗ್ ಕ್ಷಮಿಸೋದು ಇಲ್ಲ. ಈ ಕ್ಷಣನೇ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಭೂಮಿ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಅಜಿತ್, ಭೂಮಿ ಹೋಗ್ಬೇಡ ಭೂಮಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಭೂಮಿ, ಭೂಮಿ ಅಂತ ಜೋರಾಗಿ ಅಜಿತ್ ಕಿರ್ಚಿದಾಗ ಅದು ಕೂಡ ಅವನ್ ಕನ್ಸಾಗಿರತ್ತೆ. ಅಯ್ಯೋ ಸಾಹೇಬ್ರೆ, ಏನಾಯ್ತು ಹೇಳಿ ಸಾಹೇಬ್ರೆ ಅಂತ ಭೂಮಿ ಗಾಬರಿಯಿಂದ ಕೇಳ್ಬೇಕಾದ್ರೆ ಅಲ್ಗೆ ಇದು ಕೂಡ ಅವನ್ ಕನ್ಸಾಗಿರುತ್ತೆ ಅಂತ ಅವನ್ಗೆ ಅರಿವಿಗ್ ಬರುತ್ತೆ. ಅಜಿತ್ ತನ್ ಮನ್ಸಲ್ಲಿರೋ ಪ್ರೀತಿನ ಭೂಮಿ ಹತ್ರ ಹೇಳ್ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಒದ್ದಾಡ್ತಿರ್ತಾನೆ. ಅಷ್ಟಕ್ಕೆ ಒಂದು ಸಾಂಗ್ ಪ್ಲೇ ಆಗತ್ತೆ. ಅದ್ರ ತಕ್ಕನಂತೆ ಅಜಿತ್ ಮತ್ತೆ ಭೂಮಿ ಇಬ್ರು ಡ್ಯಾನ್ಸ್ ಮಾಡ್ತಾರೆ. ಈ ಕಡೆ ಶ್ರವಣ್ ಶಾರದಾಗೋಸ್ಕರ ಅಂತ ಕೇಸರಿ ಬಾತ್ ಅಲ್ಲಿ ಕೇಕ್ ಮಾಡಿ ತಗೊಂಡ್ ಬಂದು ಅವಳಿಗೆ ಸರ್ಪ್ರೈಸ್ ಕೊಡೋದಿಕ್ಕೆ ಅಂತ ರೂಮ್ ಬಂದಾಗ ಅಷ್ಟರಲ್ಲಿ ಶಾರದಾ ಮಲ್ಗಿರ್ತಾಳೆ. ಶ್ರವಣ, ನೋಡೋ ಹೇಗ್ ಮಗು ತರ ಮಲ್ಗಿದಾಳೆ ನಮ್ ಶಾರದಾ, ಅವಳನ್ನ ಹೋಗಿ ಎಬ್ಬಿಸ್ಲಾ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಬೇಡ ಅಕ್ಕ, ಇದನ್ನ ಇಲ್ಲೇ ಇಡೋಣ, ಅವಳು ಎದ್ದು ಇದನ್ನ ನೋಡ್ತಾಳೆ ಅಂತ ಹೇಳಿ ಶ್ರವಣ್ ಆ ಕೇಸರಿ ಬಾತ್ ಕೇಕ್ನ ಅಲ್ಲೇ ಟೇಬಲ್ ಮೇಲಿಟ್ಟು ರೂಮ್ ಇಂದ ಆಚೆ ಹೋಗ್ತಾರೆ. ಅಷ್ಟೊತ್ತಿಗೆ ಆ ವಾಸನೆಗೆ ಶಾರದಂಗೆ ಎಚ್ಚರಿಕೆ ಆಗತ್ತೆ. ತಿರುಗಿ ನೋಡಿದಾಗ ಅಲ್ಲಿ ಕೇಸರಿ ಬಾತ್ ಕೇಕ್ ಇರೋದನ್ನ ನೋಡಿ ಅವಳು ಸಿಕ್ಕಾಪಟ್ಟೆ ಖುಷಿಯಿಂದ ಅದನ್ನ ಎತ್ಕೊಂಡು ತಿಂತಾ ಇರ್ತಾಳೆ. ಇದನ್ನ ಮನೆಯವರೆಲ್ಲರೂ ಸೇರಿ ಬಾಗ್ಲಿಂದಾನೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಶ್ರವಣ್ ಕೂಡ ತುಂಬಾನೇ ಖುಷಿ ಪಡ್ತಿರ್ತಾರೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ರೆ, ಆ ಕಡೆ ಶ್ರವಣ್ ದೂರದಿಂದನೇ ಶಾರದಂಗೆ ಪ್ರೇಮಿಗಳ ದಿನದ ಶುಭಾಶಯಗಳು ಅಂತ ಹೇಳ್ತಿರ್ತಾರೆ. ಹಾಗೆ ಅಜಿತ್ ಭೂಮಿಗೆ ಅಂತ ಗಿಫ್ಟ್ ನ ಕೊಡ್ತಾನೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಗಣೇಶಂದು ವಿಗ್ರಹ ಇರುತ್ತೆ. ಅದನ್ನ ನೋಡಿ ಭೂಮಿ ಖುಷಿ ಪಡ್ಬೇಕಾದ್ರೆ, ಇನ್ನೇನು ನಮ್ಮಿಬ್ರದ್ದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಮುಗಿತಾ ಇದೆಯಲ್ಲ, ನಿನ್ ಜೀವನ ಹೊಸದಾಗಿ ಶುರು ಆಗತ್ತೆ, ನಿನ್ ಜೀವನಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಗಣೇಶನ ಕೊಡ್ತಾ ಇದೀನಿ ಅಂತ ಅಜಿತ್ ಹೇಳ್ತಾನೆ. ಇದನ್ನ ಕೇಳಿ ಭೂಮಿ ಬೇಜಾರ್ ಮಾಡ್ಕೋತಾಳೆ. ನಿನ್ ಜೀವನದಲ್ಲಿ ಏನೇ ತೊಂದ್ರೆ ಬಂದ್ರು ಈ ಗಣಪತಿ ಆಶೀರ್ವಾದ ನಿನ್ ಮೇಲಿರ್ಲಿ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ಇದು ನನ್ ಕಡೆಯಿಂದ ನಿಮ್ಗೆ ಒಂದು ಪುಟ್ಟ ಗಿಫ್ಟ್ ಅಂತ ಭೂಮಿನೂ ಒಂದ್ ಗಿಫ್ಟ್ ಕೊಡ್ತಾಳೆ. ಆಗ ಅಜಿತ್ ಅದನ್ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ವಾಚ್ ಇರುತ್ತೆ. ಚೆನ್ನಾಗಿದೆ ಸಾಹೇಬ್ರೆ ಅಂತ ಭೂಮಿ ಕೇಳಿದಾಗ ತುಂಬಾ ಚೆನ್ನಾಗಿದೆ ಅಂತ ಅಜಿತ್ ಉತ್ತರ ಕೊಡ್ತಾನೆ. ಹಾಗೆ ಅದನ್ನ ತನ್ನ ಕೈಗೆ ಹಾಕೊಂಡು ಅಜಿತ್ ಖುಷಿ ಪಡ್ತಿರ್ತಾನೆ. ನೋಡಿ ಸಾಹೇಬ್ರೆ, ಸಮಯ ಅನ್ನೋದು ತುಂಬಾ ಅಮೂಲ್ಯವಾಗಿರೋದು. ಇಷ್ಟು ದಿವಸ ನಾನು ನಿಮ್ ಜೊತೆ ಅಂತದ್ದೇ ಅಮೂಲ್ಯವಾಗಿರೋಂತ ಸಮಯನ ಕಳೆದಿದ್ದೀನಿ. ಇನ್ ಮುಂದೆ ಕಳಿಯೋದಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಈ ವಾಚ್ ನಾನು ನಿಮ್ಗೆ ಗಿಫ್ಟ್ ಕೊಟ್ಟಾಗಿರೋದು ಅಂತ ಭೂಮಿ ಹೇಳ್ಬೇಕಾದ್ರೆ ನನ್ಗೆ ತುಂಬಾ ಇಷ್ಟ ಆಯ್ತು. ನೀನ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವ ಕಾಂಬಿನೇಷನ್ ತಗೊಂಡಿದ್ದೆ ಅಂತ ಅಜಿತ್ ಕೇಳಿದಾಗ ಆರ್ಟ್ಸ್ ಅಂತ ಭೂಮಿ ಹೇಳ್ತಾಳೆ. ಸರಿ, ನಿನ್ನ ಕಾಲೇಜ್ಗೆ ಜಾಯಿನ್ ಮಾಡ್ಸೋಣ ಅಂತ ಇದೀನಿ ಅಂತ ಅಜಿತ್ ಹೇಳಿದಾಗ ಭೂಮಿ ಅದನ್ನ ಕೇಳಿ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ನಾಳೆನೆ ಕಾಲೇಜ್ ಹತ್ರ ಹೋಗಿ ನಿನ್ಗೆ ಯಾವಾಗ ಅಡ್ಮಿಷನ್ ಮಾಡ್ಬೇಕು ಅಂತ ಕೇಳ್ಕೊಂಡ್ ಬರ್ತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ ಒಂದ್ ನಿಮಿಷ, ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿಯತ್ತೆ, ನಾನ್ ನಿಮ್ಮನ್ನ ಬಿಟ್ಟು ಹೋಗ್ತೀನಿ ಅಂದ್ರು ಯಾಕೆ ಸಾಹೇಬ್ರೆ? ನನ್ ಬಗ್ಗೆ ನಿಮ್ಗೆ ಇಷ್ಟೊಂದ್ ಕಾಳಜಿ ಅಂತ ಭೂಮಿ ಕೇಳಿದಾಗ, ಇದು ಕಾಳಜಿ ಅಲ್ಲ ಭೂಮಿ, ನನ್ ಕರ್ತವ್ಯ. ನಿನ್ನನ್ನ ಪೊಲೀಸ್ ಆಫೀಸರ್ ಮಾಡ್ಬೇಕು ಅನ್ನೋದು ನನ್ ಜವಾಬ್ದಾರಿ. ಹಾಗಾಗಿ ನೀನ್ ಎಲ್ಲೇ ಇದ್ರು ಅದಕ್ಕೆ ಪ್ರಿಪೇರ್ ಆಗಿ ಪೊಲೀಸ್ ಆಫೀಸರ್ ಆಗ್ಬೇಕು. ಇಷ್ಟು ದಿವ್ಸ ರಾಜಾರೋಷವಾಗಿ ನಾನು ಭೂಮಿ ಅಜಿತ್ ನಾರಾಯಣ್ ಅಂತ ಹೇಳ್ತಾ ಇದ್ದೆ. ನಾವು ಸಪರೇಟ್ ಆದ್ಮೇಲೆ ಏನಂತ ಹೇಳ್ತೀಯಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಮಿಸಸ್ ಅಜಿತ್ ರಾಮನಾರಾಯಣ್ ಅಂತಾನೆ ಹೇಳ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅದನ್ನ ಕೇಳಿ ಅಜಿತ್ಗೆ ಶಾಕ್ ಆಗತ್ತೆ. ಒಂದ್ ಕ್ಷಣ ಅಜಿತ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಆಗ ಭೂಮಿ ಇದ್ದಕ್ಕಿದ್ದಂಗೆ ನಗೋದಕ್ಕೆ ಶುರು ಮಾಡ್ತಾಳೆ. ಸಾಹೇಬ್ರೆ, ನಾನ್ ಹೇಳಿದ್ದೇನೆ ನೀವ್ ನಿಜ ಅನ್ಕೋಬಿಟ್ರಾ? ಅವತ್ತೊಂದ್ ದಿವ್ಸ ಸ್ಟೇಷನ್ ಅಲ್ಲಿ ನೀವು ಕಾಮಿಡಿ ಮಾಡಿದ್ರಲ್ಲ ಸಾಹೇಬ್ರೆ, ಅದೇ ರೀತಿ ನಾನು ಇವತ್ತು ಸುಮ್ನೆ ತಮಾಷೆ ಮಾಡ್ದೆ. ನೀವ್ ನಂಬ್ಕೊಂಬಿಟ್ರಲ್ವಾ? ನಂಬ್ಕೊಂಬಿಟ್ರಿ ಸಾಹೇಬ್ರೆ. ನಿಮಗ್ ಮಾತ್ರ ಅಲ್ಲ, ನನಗೂ ಬರುತ್ತೆ ಕಾಮಿಡಿ ಮಾಡೋದಿಕ್ಕೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಚೆನ್ನಾಗಿತ್ತು ಕಾಮಿಡಿ ಅಂತ ಅಜಿತ್ ಹೇಳ್ತಾನೆ. ಆದ್ರೂ ಭೂಮಿ ಸತ್ಯ ಹೇಳಕ್ಕಾಗ್ದೆ ತನ್ ಮನ್ಸಲ್ಲೇ ಬಚ್ಚಿಟ್ಕೊಂಡು ಹಾಗೆ ಕಣ್ಣೀರ್ ಹಾಕ್ತಿರ್ತಾಳೆ. ಈ ಕಡೆ ಮನೆಯವರೆಲ್ರು ಅಜಿತ್ ಮತ್ತೆ ಭೂಮಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಏನೋ ಸತ್ಯ, ಇವತ್ತು ಈ ಜೋಡಿ ವಾಪಸ್ ಮನೆಗ್ ಬರ್ತಾರೋ ಇಲ್ವೋ ಅಂತ ಶ್ರವಣ್ ಅವರು ಕೇಳ್ಬೇಕಾದ್ರೆ, ನನಗೂ ಅದೇ ಸಂಶಯ ಆಗಿದೆ, ಆದ್ರೂ ಬರ್ಲೇಬೇಕಲ್ವಾ, ಬರ್ತಾರೆ, ವೆಯ್ಟ್ ಮಾಡೋಣ ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಬರ್ಲಿ ಬಿಡು ಆರಾಮಾಗೆ ಅಂತ ಮನೆಯವರೆಲ್ರು ಒಬ್ರಿಗೊಬ್ರು ಹೇಳ್ಬೇಕಾದ್ರೆ
ಅಷ್ಟ್ರಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಮನೆಗ್ ವಾಪಸ್ ಬರ್ತಾರೆ. ಯಾಕೋ ಅಜಿತ ಇಷ್ಟ್ ಬೇಗ ಬಂದೆ, ಇನ್ನೊಂದ್ ಸ್ವಲ್ಪ ಹೊತ್ತು ಹಂಗೆ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ಬೇಕಿತ್ತು ತಾನೆ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಅದೇ ಯಾಕೋ ಇಷ್ಟ್ ಬೇಗ ಬಂದೆ ಅಂತ ಅಜ್ಜಿ ಕೇಳ್ತಾರೆ. ಅಯ್ಯೋ ನಾನು ಅದೇ ಅನ್ಕೊಂಡೆ ಅಜ್ಜಿ, ಇಡೀ ಮಂಡ್ಯನೇ ಒಂದ್ ರೌಂಡ್ಸ್ ಹಾಕೊಂಡ್ ಬರೋಣ, ನನ್ ಡ್ಯೂಟಿನೂ ಮುಗಿಯುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಭೂಮಿನ ಒಪ್ಲಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸರಿ ಬಿಡಪ್ಪ ಎಲ್ರು ಬನ್ನಿ ಊಟಕ್ಕೆ ಹೋಗೋಣ ಅಂತ ಸಂಗೀತ ಅವ್ರು ಹೇಳ್ತಾರೆ. ಹಲೋ ಹಲೋ, ಒಂದ್ ನಿಮಿಷ, ಮುಖ್ಯವಾದ ವಿಷಯ ಇದೆ. ನೀವೇನೋ ನಿಮ್ ವ್ಯಾಲೆಂಟೈನ್ಸ್ ಡೇನ ಆರಾಮಾಗಿ ಖುಷಿಯಾಗಿ ಆಚರಿಸ್ಕೊಂಡ್ ಬಂದ್ರಿ, ಆದ್ರೆ ನಿಮ್ ಖುಷಿಲಿ ಅಕ್ಕ ಭಾವ ಇಬ್ರುನು ಅವ್ರ ಖುಷಿನೇ ಮರ್ತ್ ಬಿಟ್ಟಿದ್ದಾರೆ. ಅವರು ಕೂಡ ವ್ಯಾಲೆಂಟೈನ್ಸ್ ಡೇನ ಆಚರಿಸ್ಕೊಂಡ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ ಶ್ರವಣ್ ಅವ್ರು ಹೇಳ್ಬೇಕಾದ್ರೆ, ಅದಕ್ಕೆ ಮನೆಯವರೆಲ್ರು ಒಪ್ಪಿಗೆ ಕೊಡ್ತಾರೆ. ಏ ಏನೋ ನಿಂದು ಇದೆಲ್ಲ ಬೇಡ ಕಣೋ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅದೆಲ್ಲ ಬೇಡ ನನ್ಗೆ, ನೀನ್ ಬಾ ನೀನು ಅಂತ ಶ್ರವಣ್ ಅವರು ಕರೀತಿರ್ತಾರೆ. ಅಲ್ಲ ಕಣ ಶ್ರವಣ, ಮೊಮ್ಮಕ್ಳನ್ನ ನೋಡೋ ವಯಸ್ಸಲ್ಲಿ ನಮ್ಗೆ ಯಾಕೋ ಇದೆಲ್ಲ ಅಂತ ರಾಮ್ ನಾರಾಯಣ್ ಹೇಳ್ತಿರ್ತಾರೆ. ಅತ್ತೆ ಅದನ್ನೆಲ್ಲ ಬಿಡಿ, ಬನ್ನಿ ನನ್ ಜೊತೆಗೆ ಅಂತ ಹೇಳಿ ಭೂಮಿ ಸಂಗೀತ ಅವ್ರನ್ನ ಕರ್ಕೊಂಡು ರೆಡಿ ಮಾಡಿಸ್ಕೊಂಡ್ ಬರೋದಿಕ್ಕೆ ಅಂತ ಹೋದ್ರೆ, ಈ ಕಡೆ ಶ್ರವಣ್ ರಾಮ್ ನಾರಾಯಣ್ನ ಕರ್ಕೊಂಡು ರೆಡಿ ಮಾಡಿಸ್ಕೊಂಡ್ ಬರೋದಕ್ ಹೋಗ್ತಾನೆ. ಇವ್ರಿಬ್ರು ರೆಡಿಯಾಗಿ ಬರೋಷ್ಟ್ರಲ್ಲಿ ಅಜಿತ್ ಕೇಕ್ ತಗೊಂಡ್ ಬಂದು ಅವ್ರಿಬ್ರು ಕಟ್ ಮಾಡೋದಿಕ್ಕೆ ಅಂತ ಅಲ್ಲಿಡ್ತಾನೆ. ಅಷ್ಟ್ರಲ್ಲಿ ಸಂಗೀತ ಮತ್ತೆ ರಾಮ್ ನಾರಾಯಣ್ ಇಬ್ರು ಅಲ್ಲಿಗ್ ಬರ್ತಾರೆ. ಇಬ್ರು ಕೇಕ್ ಕಟ್ ಮಾಡಕ್ ಹೋದಾಗ, ಯಾಕಿಷ್ಟ ಅರ್ಜೆಂಟು, ಇಬ್ರು ಒಬ್ರಿಗೊಬ್ರು ಐ ಲವ್ ಯು ಹೇಳ್ಕೊಳ್ಳಿ ಅಂತ ಶ್ರವಣ್ ಅವ್ರು ಹೇಳ್ತಾರೆ. ಆಗ ಮೊದ್ಲು ರಾಮ್ ನಾರಾಯಣ್ ಐ ಲವ್ ಯು ಸಂಗೀತ ಅಂತ ಹೇಳ್ಬೇಕಾದ್ರೆ, ಐ ಲವ್ ಯು ಟೂರಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಇದನ್ನ ಕೇಳಿ ಮನೆಯವರೆಲ್ರು ಚಪ್ಪಾಳೆ ಹೊಡಿತಿರ್ತಾರೆ. ಹಾಗೆ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ಕೇಕ್ ನ ತಿನ್ನಿಸ್ತಾ ಮನೆಯವರೆಲ್ರು ಖುಷಿಯಿಂದ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಕಡೆ ಮನೆಯವರೆಲ್ರು ಊಟ ಕುತ್ಕೊಂಡಿದ್ದಾಗ ಅಲ್ಲಿ ಶಾರದಾ ಅವ್ರನ್ನ ಕರ್ಕೊಂಡ್ ಬಂದಾಗ ಶಾರದಾ ಅವರು ಶ್ರವಣ್ನ ನೋಡ್ತಾ ವಿಚಿತ್ರವಾಗಿ ಆಡ್ತಿರ್ತಾರೆ. ಮಾವ ನೀವ್ ಬೇಜಾರ್ ಮಾಡ್ಕೋಬೇಡಿ, ಶಾರದತ್ತೆ ಸರಿ ಹೋಗ್ಬೇಕು ಅಂದ್ರೆ ಡಾಕ್ಟರ್ ನನ್ಗೆ ಒಂದ್ ವಿಷಯ ಹೇಳಿದಾರೆ, ಅದ್ರ ಪ್ರಕಾರ ನಾವು ಇವ್ರನ್ನ ಯಾವ್ದಾದ್ರು ಬೇರೆ ಊರ್ ಕರ್ಕೊಂಡೋದ್ರೆ ಅಲ್ಲಿ ವಾತಾವರಣಕ್ಕೆ ಇವ್ರು ಸ್ವಲ್ಪ ಬದ್ಲಾಗೋ ಚಾನ್ಸಸ್ ಇದೆ ಅಂತ ಹೇಳಿದಾರೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹಾಗಿದ್ರೆ ನನ್ ಮನ್ಸಲ್ಲಿ ಒಂದ್ ಊರಿದೆ, ಅಲ್ಲಿ ಕರ್ಕೊಂಡ್ ಹೋಗೋಣ ಅಂತ ರಾಮ್ ನಾರಾಯಣ್ ಹೇಳ್ತಾರೆ. ಅದ್ ಯಾವ್ದೂರಿ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ, ಲಚ್ಚಿನ್ ದೇವನಹಳ್ಳಿ ಅಂತ ರಾಮ್ ನಾರಾಯಣ್ ಹೇಳ್ತಾರೆ. ಅದನ್ನ ಕೇಳ್ತಿದ್ದಂಗೆ ದೇವಯಾನಿಗೆ ಶಾಕ್ ಆಗತ್ತೆ. ಹಾಗಾದ್ರೆ ಆ ಊರಿಗೆ ಸಂಬಂಧಪಟ್ಟಂಗೆ ಇವ್ರ ಹಿಂದೆ ಯಾವ್ದಾದ್ರು ಹಳೆ ಸ್ಟೋರಿ ಇದ್ಯಾ? ಮತ್ತೆ ಈಗ ಸೋಮವಾರ ಅಂದ್ರೆ ನಾಳೆಯಿಂದ ಆಸಿ ಸೀರಿಯಲ್ ಮತ್ತೆ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಎರಡು ಸೇರಿ ಕೊಲಾಬ್ ಮಾಡ್ತಾ ಇದಾರೆ. ಈ ಕೊಲಾಬ್ರೇಷನ್ ಇಂದ ಒಬ್ರಿಗೊಬ್ರು ಸಹಾಯ ಮಾಡೋದಿಕ್ಕೆ ಅಂತ ರೆಡಿಯಾಗಿ ಬರ್ತಾರ. ಅಜಿತ್ ಭೂಮಿನ ಸೂರ್ಯ ಮತ್ತೆ ಮೀನಾ ಒಂದ್ ಮಾಡ್ತಾರ. ಈ ಕಡೆ ಸೂರ್ಯ ಮೀನಾ ಇಬ್ರು ಲಕ್ಕಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ವಿಷಯ ಕೇಳಿ ಅವರು ಸಹ ಅದೇ ಊರಿಗೆ ಬರ್ತಾ ಇದಾರೆ. ಈ ಎರಡು ಸೀರಿಯಲ್ ನ ಸಮ್ಮಿಲನ ಹೇಗಿರುತ್ತೆ ಅನ್ನೋದು ನಾಳಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.